ಆ್ಯಂಡ್ ವಿ ಲವ್ ದಟ್ ಸೌಂಡ್. ನೀರು ದೋಸೆ ಚುಯಿ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪನೇ ಇದು ಸ್ವಲ್ಪ ನೀರು ಹಾಕ್ಕೊಂಡೇ ಮಾಡಬೇಕು ಅದು. ಬಂಗುಡೆ ಇದು ಕುಲಿಕ್ಲಿಗೆ ಇಟ್ಟದ್ದು. ಇನ್ನೊಂದು ಮಾಯ ಆಗಿದೆ, ಯಾವ ಗುಳೆ ತಗೊಂಡೋಗಿದೆ ಗೊತ್ತಿಲ್ಲ. ಕೋಆರ್ಡಿನೇಟೆಡ್ ಬೈ ಫ್ಯೂಸ್ ಅಂಡ್ 5 ಸ್ಟಾರ್ ಡೂ ನಥಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ದೀಪಾವಳಿ ಹೆಂಗೆ ಆಚರಿಸಿದೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋನ ಫುಲ್ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನೀವು ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂಡ್ ಬೆಲ್ ಐಕನ್ ನ ಒತ್ತಿ. 2 ಗಂಟೆ ಆಯಿತು ಮಳೆ ಬರಕ್ಕೆ ಸ್ಟಾರ್ಟ್ ಆಗಿ, ಇನ್ನೂ ನಿಂತೇ ಇಲ್ಲ. ನೋಡಿ ಹೇಗೆ ಮಳೆ ಬರ್ತಾ ಇದೆ ಅಂತ. ಪರ್ಬದಾನಿಲ್ಲ ವರ್ಕ್ ಮಂತಂದಿರ್ಲೇರು ಚಾಕ್ಲೇಟ್ ಉಂಡು. ಆ್ಯಂಡ್ ಇವತ್ತಿದ್ದು ಪರ್ಬಕ್ಕೆ ಅಡ್ವರ್ಟೈಸ್ಮೆಂಟ್ ಇಸ್ ಕೋಆರ್ಡಿನೇಟೆಡ್ ಬೈ ಫ್ಯೂಸ್ ಆ್ಯಂಡ್ 5 ಸ್ಟಾರ್ ಡೂ ನಥಿಂಗ್. ಊರಿನ ಮಳೆ ಎಫೆಕ್ಟ್ ಅನ್ನು ಒಮ್ಮೆ ತೋರಿಸ್ತೇನೆ ನಿಮಗೆ. ಹೇಗೆ ಫುಲ್ಲು ಮಳೆ, ಜೋರು ಮಳೆ. ನೀರು ಜಾಗ ಇರಲ್ಲ ಅಷ್ಟು, ಅಡಿಕೆ ಎಲ್ಲ ಒದ್ದಾಗಿರುತ್ತೆ ನೋಡಿ. ಫುಲ್ ನೀರು. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಯಿತು. ಸೈಡ್ ನಮ್ಮ ಕರಾವಳಿ ಭಾಗದಲ್ಲಿ ಮಳೆ ಬಂದಾಗ ನೀರು ಅಂದ್ರೆ ನಾವು ಕಾಲು ತೊಳ್ಕೊಳ್ಳೋದಕ್ಕೆ ಏನಕ್ಕಾದ್ರೂ ಯೂಸ್ ಮಾಡೋದಕ್ಕೆ ಅಂತ ನೀರನ್ನ ಹಿಂಗೆ ಯೂಸ್ ಮಾಡ್ಕೊಂತಿರ್ತೀವಿ. ಬೇಕಿಂತ ಅಂತ ಅಂದ್ರೆ ದೊಡ್ಡ ಬಕೆಟ್ಗಳಲ್ಲಿ ದೊಡ್ಡ ಇದ್ರಲ್ಲೆಲ್ಲ ಇಟ್ಕೊಂತೀವಿ. ಇವಾಗ ಜಸ್ಟ್ ಕಾಲು ತೊಳ್ಕೊಳ್ಳೋಕೆ ಅಂತ ಇಷ್ಟು ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಬೆಂದ್ರ ಸೋಪಾಡಂದ್ರಲ್ಲಿ ಅದು ಮದ್ಮೆ ಬುಕ್ಕ ಏನು ಜಾಬ್ ಅಶೋಕ್ ಟ್ರಾನ್ಸ್ಫರ್ ಆತಂದ್ರೆ ಬೆಂದ್ರ ಸೋಪಾಡ್ನ ದ ಲೊಕೇಶನ್ ಆಫ್ ಅವರ್ ಬೆಂದ್ರ ಸೋಪಾಡ್ನ. ದಿಸ್ ಈಸ್ ಕಾಲ್ಡ್ ಬೆಂದ್ರ ಸೋಪಾಡ್ನ. ಮದುವೆ ಆದಮೇಲೆ ಈ ಕೆಲಸ ಅಶ್ವಿನಿಗೆ ಟ್ರಾನ್ಸ್ಫರ್ ಆಗಿದೆ. ನನ್ನಿಂದ ಅಶ್ವಿನಿಗೆ ಬೆಂದ್ರಿಸುವಾಡೋ ಕೆಲಸ ಟ್ರಾನ್ಸ್ಫರ್ ಆಗಿದೆ. ಇದು ನಮ್ಮ ಕಿಚನ್, ಒಂದು ಸ್ಪೇರ್ ಕಿಚನ್, ಇದು ಎಕ್ಸ್ಟ್ರಾ ಕಿಚನ್. ಇದು ನಮ್ಮ ನರ್ಸ್, ಅವರು ಇವತ್ತು ಕುಕ್ ಆಗಿದ್ದಾರೆ. ಇದು ಭೂತಾಯಿಗೆ ಪುಲಿ ಮಿಂಚಿ ರೆಡಿ ಆಗ್ತಾ ಇದೆ. ಇದು ನಮ್ಮ ಗಂಟೆ 12 ಆಗ್ಲಿಲ್ಲ, ಇದು ಗಂಟೆ ನಿಂತಿದೆ, ಅದಕ್ಕೆ 12 ಮಾತ್ರ ಕಾಣ್ತಾ ಇದೆ. ದಿಸ್ ಈಸ್ ಕಾಲ್ಡ್ ದಿಕ್ಕೆಲು, ದಿಸ್ ಈಸ್ ಕಾಲ್ಡ್ ಪಾತ್ರ ಅಂಡ್ ದಿಸ್ ಈಸ್ ಕಾಲ್ಡ್ ಕನಕ್. ಪುಟ್ಟಿಂಗ್ ಒಂಟೆ ದಾಸಿನಿ ಅಂಡ್ ಒಂಟೆ ಟೊಮೆಟೊ, ಒಂಟೆ ನೀರುಳ್ಳಿ, ಚುಯಿ ಚುಯಿ. ಇವತ್ತು ಕುಕ್ ಹೆಲ್ಪರ್ ಇವರು ನರ್ಸ್. ಫಿರಲಿ ಬೇಗ ಬೇಗ. ಓಕೆ, ಬಂಗುಡೆ ಪುಳಿ ಮುಂಚೆ ರೆಡಿ ಆಗ್ತಾ ಉಂಟು. ಬಂಗುಡೆ ಎಂತ ಮಾಡುದು? ಬೆಲ್ಲ ಎಂತಕ್ಕೆ ಬೆರೆಸುದು? ಇದು ದೀಪಾವಳಿ ಹಬ್ಬದ ಸ್ಪೆಷಲ್ ಅವಲಕ್ಕಿಗೆ ಬೆಲ್ಲ ಬೆರೆಸ್ತಾ ಇದ್ದಾರೆ. ಇವಾಗ ಬಂಗುಡೆ ಸಾಂಬಾರಿಗೆ ಬಿಡ್ತಾ ಇದ್ದಾರೆ. ಇವಾಗ ವಿಲನೆ ಉದ್ದಾಡ್ತಾ ಇದೆ ಬಂಗುಡೆ ಮೀನು ಸಾಂಬಾರಲ್ಲಿ. ಎಂತ ಬಲ್ ಸಾಂಬಾರ್ನಲ್ಲಿ ಮೀನು, ಸಾಂಬಾರ್ನಲ್ಲಿ ಮೀನು. ಭೂತಾಯಿದ್ದು ಮೊಟ್ಟೆ, ಭೂತಾಯಿ ಮೀನಿದ್ದು ಮೊಟ್ಟೆ, ಬಂಗುಡೆ ಮೀನಿದ್ದು ಮೊಟ್ಟೆ ಹಾಕ್ತಿದ್ದಾರೆ. ಹಗಲು ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ರಿಂದ ದನ ಎಲ್ಲ ತೊಳಿಯೋಕ್ಕಾಗಲಿಲ್ಲ, ಮತ್ತು ಮಳೆನೂ ಕೂಡ ಇತ್ತು, ಅದಕ್ಕೆ ತೊಳಿಯೋಕ್ಕಾಗಲಿಲ್ಲ. ಇವಾಗ ಅಪ್ಪ ದನನೆಲ್ಲ ತೊಳಿತಾ ಇದ್ದಾರೆ. ಇವಳದು ಸ್ನಾನ ರೆಡಿ ಆಗಿದೆ ನೋಡು. ಸುಮ್ಮನೆ ನೋಡುದು ಎಂತದ ನೋಡುದು.
ಸ್ಟಿಲ್ ಮಳೆ ನಿಂತಿಲ್ಲ, ಫುಲ್ ಮಳೆ ಬರ್ತಾ ಇದೆ. ದೀಪ ಕ್ಲೀನ್ ಮಾಡ್ತಾ ಇದ್ದೇನೆ. ದೀಪ ಹಚ್ಚಲಿಕ್ಕೆ ಇವಾಗ ದೀಪ ಕ್ಲೀನ್ ಮಾಡಿ, ಮೊನ್ನೆ ಇಟ್ಟಿರೋ ದೀಪನೆಲ್ಲ ಬತ್ತಿ ತೆಗೆದು ದೀಪ ಕ್ಲೀನ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಧೂಳೆಲ್ಲ ಇದೆ, ಅದು ಕ್ಲೀನ್ ಮಾಡಬೇಕು. ಮಾರೆ పెట్టుబడి తల అవుతుంది. ಗಂಧ ಅರಿತಾ ಇದ್ದೀವಿ. ಇದು ಗಂಧ ಅರಿಯೋದಂತ ಹೇಳ್ತೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪನೇ ಇದು ಸ್ವಲ್ಪ ನೀರು ಹಾಕ್ಕೊಂಡೇ ಮಾಡಬೇಕು. ಸ್ವಲ್ಪ ಉಜ್ತಾ ಇದ್ರೆ ಇಲ್ಲಿ ಗಂಧ ಬರ್ತದೆ. ಬಾಳೆ ತಗೊಂಡು ಹಾಕ್ತಾ ಇದ್ದೇನೆ. ನೆಕ್ಸ್ಟು ಇನ್ನೂ ಸಹ ತುಂಬ ಮಾಡಬೇಕು ಗಂಧ. ಅದು ಗೋಪೂಜೆ ಮಾಡಬೇಕಾದ್ರೆ ದನಗಳಿಗೆ, ಮತ್ತು ನಾವು ಅದಾದಮೇಲೆ ನಾವು ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪೂಜೆಗಳಿಗೆ ಗಂಧ ಮ್ಯಾಂಡೇಟ್ರಿ ಇರುತ್ತೆ. ಪೂಜೆ, ದೈವ ಕಾರ್ಯಗಳು, ಯಾವುದೇ ಮನೆಯಲ್ಲಿ ಯಾವುದೇ ಕಾರ್ಯಗಳು, ಶುಭ ಕಾರ್ಯಗಳು ಏನೇ ಇರಲಿ, ನಾವು ಗಂಧ ಅರಿಯೋದಂತೂ ಮ್ಯಾಂಡೇಟ್ರಿ ಇರುತ್ತೆ. ಅಮ್ಮನ ಸ್ಪೆಷಲ್ ನೀರ್ದೋಸೆ ಆಗ್ತಾ ಉಂಟು, ದೀಪಾವಳಿ ಸ್ಪೆಷಲು. ಆ್ಯಂಡ್ ದಟ್ ಸೌಂಡ್ ಈಸ್ ವೆರಿ ಸ್ಪೆಷಲ್ ಫಾರ್ ಮ್ಯಾಂಗ್ಳೂರಿಯನ್ಸ್ ಆ್ಯಂಡ್ ವಿ ಲವ್ ದಟ್ ಸೌಂಡ್. ನೀರ್ದೋಸೆ ಚುಯಿ. ಆ್ಯಂಡ್ ಇದು ನಮ್ಮ ಹಸುಗಳಿಗೆ, ದನಗಳಿಗೆ ಕೊಡಲಿಕ್ಕೆ ರೆಡಿಯಾಗಿದೆ ದೋಸೆ ತೆಗಿಲಿಕ್ಕೆ. ಶಿ ಮೇಕ್ಸ್ ನೀರ್ದೋಸೆ ಇನ್ ತವ ಆ್ಯಂಡ್ ಬೆಟರ್. ದೀಪ ರೆಡಿ ಮಾಡ್ತಾ ಇದ್ದೀವಿ. ದನಗಳಿಗೆ ತೊಡೋತೋಜವನ ಅಂದರೆ ಬೆಳಕು ತೋರಿಸುವುದೆಂದರ್ಥ. ಅದರ ಮೊದಲ ಭಾಗವಾಗಿ ದನಗಳಿಗೆ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದಾರೆ. ನಮ್ಮ ಮನೆಯಲ್ಲಿ ಮೊದಲಿಂದಲೂ ಇದೇ ರೀತಿ ನಡೀತಾ ಬರ್ತಾ ಇದೆ. 5 ದೀಪ ಹಚ್ತಿದ್ದಾರೆ, ಮತ್ತು ಅದು ಅವಲಕ್ಕಿ ಇಟ್ಟಿದ್ದಾರೆ, ಕುಂಕುಮ ಮತ್ತು ನಾನು ಅವಾಗ ರೆಡಿ ಮಾಡಿದಂಥ ಗಂಧನ ಇಟ್ಟಿದ್ದಾರೆ. ಇದನ್ನೆಲ್ಲ ನಮ್ಮ ಭಾಷೆಯಲ್ಲಿ ಒಂದು ತಡಪೆ ಅಂತ ಹೇಳ್ತೇವೆ, ಅದರಲ್ಲಿ ಇಟ್ಟಿದ್ದೇವೆ. ಇದನ್ನು ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ತೊಡರುತೋಜವನ ಅಂತ ಹೇಳ್ತೇವೆ, ಅಂದರೆ ಬೆಳಕು ತೋರಿಸುವುದಂತ. ಕನ್ನಡದಲ್ಲಿ ಗೋಪೂಜೆ ಅಂತಲೂ ಕರಿತೀವಿ.
ನಮ್ಮ ಹಿರಿಯರ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿ ಇದು. ಸೊ ನಾವು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದು ನಮ್ಮ ಹಿರಿಯರು ಅವರು ಸಾಕ್ತಿದ್ದಂಥ ಜಾನುವಾರುಗಳ ಜೊತೆ ದೀಪಾವಳಿನ ಆಚರಿಸುವಂಥ ರೀತಿ ಆಗಿತ್ತು. ಅವಲಕ್ಕಿನ ದನಗಳಿಗೆ ಕೊಡ್ತಾ ಇದ್ದೇವೆ. ಇದು ಚಿಕ್ಕ ಕರುವಾಗಿದ್ದರಿಂದ ಅದಕ್ಕೆ ಏನು ಅಂತ ಗೊತ್ತಾಗ್ತಿಲ್ಲ, ತಿನ್ನೋದು ಹೇಗೆ ಅಂತ. ಅದಕ್ಕೆ ಫುಲ್ ರಾಶಿ ಮಾಡಿ ತಿನ್ನೋಕೆ ಕೊಡ್ತಾ ಇದ್ದೀವಿ. ದನಗಳಿಗೆ ಬಾಳೆಹಣ್ಣು ಕೊಡ್ತಾ ಇದ್ದೇವೆ. ಅಲ್ಲಿ ಬಂಗಾರ ಅಂದ್ರಲ್ಲ ನೀವು ತಿಂತಾರೆ. ತಿನ್ನ ತಿನ್ನ ಓಡಿದಿನ ಪುನಃ ಈಗ ತಿನ್ಪ ಒಂದಿಲ್ಲ ಅಲ್ಲಿ ಬಂಗಾರ ಅದು. ದನಗಳಿಗೆ ಕೊಡೋದಿಕ್ಕೆ ಅಂತಾನೆ ಸಪ್ರೇಟ್ ಮಾಡಿರೋ ದೋಸೆ ಇದು. ಏನ ನಮ್ಮದೆಲ್ಲ ದನಗಳಿಗೆ ತಿನ್ಸಿ ಆಯ್ತು. ಇವಳು ಇನ್ನೂ ಭಂಗ ಬರ್ತಿದ್ದಾಳೆ. ಚಿಕ್ಕ ಕಂಜಿ. ತಿನ್ನು ಮಗ ತಿನ್ನು. ಮುಟ್ಟಾಂಡ ಆಯ್ತು ಮುಟ್ಟಾಂಡ. ಅಶು ಮತ್ತು ನನ್ನ ತಂಗಿ ಸೇರಿ ಎಲ್ಲ ದೀಪನ ಹಚ್ಚಿದ್ರು. ಮದುವೆ ಆದ್ಮೇಲೆ ಇದು ನಮ್ಮ ಮೊದಲನೇ ದೀಪಾವಳಿ. ಆದ್ದರಿಂದ ಈ ವರ್ಷದ ನಮ್ಮ ದೀಪಾವಳಿಯಲ್ಲಿ ಅಶು ನಮ್ಮ ಸಂಭ್ರಮದ ಒಬ್ಬರು ಪಾಲುದಾರರಾಗಿದ್ದಾರೆ. ಮನರಡ್ಡ ದೀಲೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಅಂತ ನಮ್ಮ ಕನ್ನಡ ಹಾಡಲ್ಲಿ ಹೇಳಿದ್ದಾರೆ. ಹಾಗೆ ನಾವು ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಪ್ರೀತಿಯಿಂದ ಖುಷಿಯಿಂದ ಸಂಭ್ರಮಿಸಬೇಕು. ಕೆಳಗಡೆ ದೀಪ ಎಲ್ಲ ಇಟ್ಟಾಯಿತು. ಇವಾಗ ಮೇಲ್ಗಡೆ ನಾನು ಮತ್ತು ಅಶ್ವಿನಿ ಬಂದು ದೀಪನ ಹಚ್ತಾ ಇದ್ದೀವಿ. ಹೌ ಮೈ ಹೋಮ್ ಲುಕ್ಸ್. ದೀಪದ ಬೆಳಕಲ್ಲಿ ಒಂಥರ ನೋಡೋದೇ ಚಂದ. ಏನೋ ಒಂದು ಈ ಲೈಟ್ಗಿಂತ ಈ ದೀಪದ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಬ್ರೈಟ್ನೆಸ್ಸು, ಆ ಪವರು ಒಂಥರ ಚೆನ್ನಾಗಿರುತ್ತೆ. ಇನ್ನೂ ಮಳೆ ಬಿಟ್ಟಿಲ್ಲ. ಸೊ ಇನ್ನೂ ಮಳೆ ಬಿಟ್ಟಿಲ್ಲ. ಹಾಗಾಗಿ ಪಟಾಕಿ ಇಲ್ಲದೆ ಸುಮ್ಮನೆ ಕೂತಿದ್ದೀವಿ, ಏನೂ ಮಾಡೋಕ್ಕಾಗ್ತಿಲ್ಲ. ದೀಪಾವಳಿಯ ದಿನ ನಿಮಗೆ ಹೆಂಗೆ ಅನ್ನಿಸ್ತಿದೆ? ಅವರಿಗೆ ನಿದ್ದೆ ಬರ್ತಿದೆ. ಕರೆಂಟ್ ಇದು ಕುಲೆಕ್ಲೆಗಿಟ್ಟದ್ದು. ಇನ್ನೊಂದು ಮಾಯ ಆಗಿದೆ. ಯಾವ ಗುಳೆ ತಗೊಂಡು ಹೋಗಿದೆ ಗೊತ್ತಿಲ್ಲ. ಒಂದು ಇವಾಗ ಇಲ್ಲಿ ಗುಳೆಯದ್ದು. ಅಮ್ಮನ ಊಟ ಆಗ್ತಾ ಉಂಟು. ಊಟ ದೀಪಾವಳಿಯ ಊಟ ನೀರು ದೋಸೆ, ಬಂಗುಡೆ ಪುಳಿ ಮುಂಚಿ. ನೀರು ದೋಸೆ ನೀಲಮ್ಮಕ್ಕ. ಅಪ್ಪನದು ದೀಪಾವಳಿದ ಅವಲಕ್ಕಿ ಬುಕ್ಕ ಬಂಗುಡೆದ ನೀರು ದೋಸೆ ಎಲ್ಲ. ದೀಪಾವಳಿ ಅವಲಕ್ಕಿಗೆ ಬಂಗುಡೆ ಸಾರು ಹಾಕ್ತಿದ್ದಾರೆ. ಇಲ್ಲ, ನೀರು ದೋಸೆ. ನೀರು ದೋಸೆ
ಗಾಯ್ಸ್ ಆಯ್ತು ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಇನ್ನು ದೀಪಾವಳಿಯ ಸ್ಪೆಷಲ್ ಇಷ್ಟೇ ಇರೋದು, ಇಷ್ಟೇ ಸ್ಪೆಷಲ್. ಸೊ ಇದನ್ನು ತಿಂದಾದ್ಮೇಲೆ ಎನಿವೇಸ್ ಎಂಡ್ ಮಾಡ್ತಾ ಇದ್ದೀವಿ ಇವತ್ತಿನಿಗೆ ವಿಡಿಯೋಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.